ನಾನು ಅಗೋರಿ. ದೇಶದಲ್ಲಿ 8 ಜನ ಮಾತ್ರ ಅಗೋರಿಗಳಿರೋದು, ಅವರಲ್ಲಿ ನಾನು ಒಬ್ಬ. ಹೀಗಂತ ಬುರುಡೆ ಬಿಡೋ ಸಾಕ್ಷಾತ್ ಮಹದೇಶ್ವರ ಸ್ವಾಮಿಯ ವರಪುತ್ರನ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ. ಮರುದಿನ ನಮ್ಮ ರಹಸ್ಯ ಕಾರ್ಯಾಚರಣೆಯ ತಂಡ ಸ್ವಾಮಿ ಬಳಿ ಹೋಗೋ ಹೊತ್ತಿಗೆ ಈ ಕಳ್ಳಸ್ವಾಮಿ ಭಕ್ತರ ಜೊತೆ ಸೆಟ್ಲ್ ಆಗಿದ್ದ. ಗಂಡ ಹೆಂಡತಿ ಸಮಸ್ಯೆ, ಸಂತಾನಹೀನತೆಯ ಸಮಸ್ಯೆ ಎಲ್ಲವನ್ನೂ ಬಿಡಿಸ್ತಿದ್ದ. ಅವರ ಕತೆ ಹೋಗ್ಲಿ ಬಿಡಿ ಸ್ವಾಮೀಜಿ, ಈಗ ನಿಮ್ಮ ಕತೆ ಹೇಳಿ ಅನ್ನುತ್ತಿದ್ದಾಗ ಶುರು ಹಚ್ಕಂಡ ನೋಡಿ ಅವನ ಪುರಾಣ. ಚಿಕ್ಕ ಹುಡುಗ ಆಗಿದ್ದಾಗ ನಮ್ಮ ಅಜ್ಜಿಗೆ ಮಕ್ಕಳಿಲ್ಲ. ನಮ್ಮ ಅಜ್ಜಿಯವರ ಅಪ್ಪನ ತಾಯಿಗೆ ಅವ್ರ ಮಕ್ಕಳಿದ್ದಾಗ ಅವ್ರೋಗಿ ಮಾದಪ್ಪನ ಬೆಳೆದಾಗ ಅವ್ರಿಗೆ 7 ಜನ ಮಕ್ಕಳುಗಳು. ಮತ್ತು ನಮ್ಮ ತಂದೆಯವ್ರು ಹುಟ್ಟಿದಾಗ ನಮ್ಮ ತಂದೆಯವ್ರಿಗೆ ಮಕ್ಕಳಿಲ್ಲ, 12 ವರ್ಷ. ಬೆಟ್ಟಕ್ಕೆ ಹೋಗಿ ನಮ್ಮ ಅಜ್ಜಿ ಅದು ಕಾರೇಬಿಲಿನ ಕತೆ ಕೇಳುವಾಗ ನನಗೂ ಮೊಮ್ಮಕ್ಕಳುಗಳು ಕೊಟ್ಟರೆ ಒಂದು ಮೊಮ್ಮಗುನ ತಂದು ನಿಮ್ಗೆ 7 ವರ್ಷಕ್ಕೆ ನಾಗಮಲೆಗೆ ದಾನ ಕೊಟ್ಬಿಡ್ತೀನಿ ಅಂತ ಕೈ ಮುಕ್ಕೊಂಡ್ಮೇಲೆ ಮಗು ಇವ್ರಿಗಾಗಿತ್ತು, ನಾವು ಜನಿಸಿತು. ಹುಟ್ಟಿದ ಮೇಲೆ ಏನಾಯಿತು, ಚಿಕ್ಕ ಹುಡುಗ ನಾನು ಹುಟ್ಟಿದಾಗ ಅಲ್ಲಿ ಹುಟ್ಟಿದಾಗ 3 ಸರ್ಪ ಬರ್ತಿಲ್ಲಪ್ಪ, ಆದರೆ 1 ಸೈಜ್ ಕೊಟ್ಟರು ಇದು 2 ಆಗಲ್ಲಪ್ಪ. ಹಂಗೇನೆ ಅದು ಬಂದಾಗ ಹಿಂಗೆ ಓಡಾಡ್ಕೊಂಡು ಆಯಿತು. ನಾನು ಚಿಕ್ಕರಿಂದ ಒಬ್ಬರ ಜೊತೆ ಆಟ ಆಡ್ಕೋಗಿಲ್ಲ, ಏನಿಲ್ಲ, ಸುಮ್ಮನೆ ನಾನಾಯಿತು ಸರ್ಪಗಳಾಯ್ತು ಹಿಂಗೆಲ್ಲ ನನ್ನ ಆವಾಡಿಸೋನು ಅಂತಿದ್ರು. ಆಮೇಲೆ 3 ತಿಂಗಳ ಮಗುನ ನಾವು ಕರ್ಕೋಗಿ ಅಂತರ್ಗಂಗೆಲಿ ಸ್ನಾನ ಮಾಡಿಸ್ಕೊಬತ್ತೀವಿ ಅಂತ ಕರ್ಕೊಂಡೋದ್ರಲ್ಲ ಅಂತರ್ಗಂಗೆಗೆ. ಹಿಂಗೆ ಅಂತರ್ಗಂಗೆ ತೀರದಲ್ಲಿ ಹಿಂಗೆ ಮಗು ಇಟ್ಬಿಟ್ಟು ತಣ್ಣೀರು ಸ್ನಾನ ಮಾಡಿಸ್ತೀನಿ ಅಂತ ಹೇಳಿದ್ರಲ್ಲ, ಅವರು ಬಿಸಿನೀರು ತರ್ಕೋಗೋರಲ್ಲ. ನಮ್ಮ ದೊಡ್ಡತ್ತೇನೋ ಇವರು ನಮ್ಮ ತಾಯಿ ಹಿಂಗೆ ಮಗು ಇಟ್ಬಿಟ್ಟು ಇದಕ್ಕಿದಂಗೆ ಒಂದು ಬಟ್ಟೆ ಆ ಕಡೆ ಕೊಂಡ್ಕೊಂಡು ಬಟ್ಟೆ ಎತ್ಕೊಬರ್ಗು ಅಂತ ಹೋದ ತಕ್ಷಣ ಇದು ನಾನೇನು ಮಾಡುತ್ತೆ, ಮಗು ಒಳಗಡೆ ಬಿದ್ದೋಗುತ್ತೆ ಕಟ್ಟೆ ಒಳಗಡೆ. ಎಲ್ಲ ತಡ್ಕೋರು ಎಲ್ಲೂ ಸಿಗಲಿಲ್ಲ, ಕಟ್ಟೆ ಒಳಗಡೆ ಸಿಗದೆ ಇದ್ದಾಗ ಬೆಳಗ್ಗೆ 8:40 ಬಿದ್ದೋದಾಗ ಅದು 5:30 ಆದರೂ ಕೂಡ ಸಿಗಲಿಲ್ಲ. ಸಂಜೆ 5:30 ಹೋದ್ರೂ ಕೂಡ ಸಿಗಲಿಲ್ಲ. ಆಮೇಲೆ ಕೊನೆಗೆ ಸಾಲ ಮಾಡ್ತವ್ರಿಗೆ ಹೇಳಿ ಸ್ವಾಮಿಗಳಿಗೆ ಏನೇನೋ ಪೂಜೆ ಪುನಸ್ಕಾರ ಮಾಡಿ ಆಮೇಲೆ ಬೇಡ್ದಾಗ ನಾನು ದಾನ ಕೊಟ್ಬಿಡ್ತೀನಿ ಅಂತ ಹೇಳಿದ್ದೀನಿ ಅಂತ ಇವ್ರ ಕೈಲಿ ಬಾಯಿ ಬಿಡಿಸಿ ಆಮೇಲೆ ಅಷ್ಟು ಹೊತ್ತು ಸಮಯದಲ್ಲಿ ಆ ಕಡೆ ಈಶಾನ್ಯ ಮೂಲೆಯಿಂದ ಒಂದು ಸರ್ಪಾಕ್ಷಿ ಸ್ವಲ್ಪ ದೊಡ್ಡದು, ಅದರಲ್ಲಿ ತೇಲ್ ಬಂದಂಗೆ ಆ ಕಡೆ ನಿಂತ್ಕೊಂಡಾಗ ಆಮೇಲೆ ಅದನ್ನ ಎತ್ತಿ ಇವ್ರು ಕೊಟ್ಟು ಇವನ್ನ ನೀವು ನಿಮ್ಮ ಸ್ವಾರ್ಥಕ್ಕೆ ಇಟ್ಕೊಬಿಡಿ, ನಾ ಕಾಲಕ್ಕೆ ಇವನೊಬ್ಬ ಸಾಧು ಸತ್ಪುರುಷ ಆಗುವಂಥವ್ರು, ಇವನ್ನ ಹುಷಾರಾಗಿ ನೋಡ್ಕೊಳ್ಳಿ, ಆದರೆ ಗಬ್ಬೆಲ್ಲ ತಿನ್ನಿಸ್ಬಾರ್ದು, ಏನೇನೋ ಒಂದು ಕಂಡೀಷನ್ ಕೊಟ್ಬಿಟ್ಟವ್ರೆ ಅವರು. ಅಂದ ಹಾಗೆ ಈತ ಸಾಕ್ಷಾತ್ ಮಹದೇಶ್ವರನ ಪುತ್ರನಂತೆ. ಇವನು ಹೇಳ್ದಂಗೆ ವರ ಕೊಡ್ತಾನಂತೆ ಮಹದೇಶ್ವರ ಸ್ವಾಮಿ. ಹಾಗೆ ಇನ್ನೂ ಅದೇನೇನೋ ಓಳ್ಬಿಟ್ನಪ್ಪ. ಅಂದ ಹಾಗೆ ನಮ್ಮ ರಹಸ್ಯ ಕಾರ್ಯಾಚರಣೆಯ ತಂಡದ ಸದಸ್ಯರು ರಾಜಕಾರಣಿ ವೇಷದಲ್ಲಿ ಹೋಗಿದ್ರು. ದೇವ್ರು ಮೈಮೇಲೆ ಬರೋ ಈ ಸ್ವಾಮಿಗೆ ಮಾತ್ರ ಅದು ಗೊತ್ತೇ ಆಗ್ಲಿಲ್ಲ. ಅದಿನ್ನೇನು ಬೇರೆಯವರ ರಹಸ್ಯ ಹೇಳ್ತಾನೇನೋ. ಈಗ ಮೊನ್ನೆ ಜರ್ಗ್ನಳ್ಳಿಲಿ BJP ಗೆಲ್ತಲ್ಲ ಅವರ ಕೃಷ್ಣಪ್ಪ, ಸ್ವಲ್ಪ ಕೃಷ್ಣಪ್ಪ ಮತ್ತೆ ಇವರು ಇಲ್ಲಿ BJP ಅವರು ಮತ್ತು ಕಾಂಗ್ರೆಸ್ ಅವರು ರೆಡ್ಡಿ ಯಾರವರು ಅವ್ರಿಗೆ ಬಂದು ಪ್ರತಿಂಗಿರಿ ದೇವಿ ಹೋಮ ಮಾಡಿಸ್ತೀವಿ ಮತ್ತು ಪ್ರತಿಂಗಿರಿ ದೇವಿ ವಿಗ್ರಹ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ರು. ಬರೀ 500 ರೂಪಾಯಿ ಅವ್ರು ಅಡ್ವಾನ್ಸ್ ಕೊಟ್ಟಿದ್ದಷ್ಟು. ಅದ್ರ ಗೆದ್ಮೇಲೆ ಒಂದ್ಸಲಿ ಬಂದಾಗ ಪೂಜೆ ಮಾಡಿಸಿ ಪಂಚಾಮೃತ ಮಾಡಿಸೋದ್ರು. ಆಮೇಲೆ ಮತ್ತೆ ಅವ್ರು ಬರಲೇ ಇಲ್ಲ. ಎಲೆಕ್ಷನ್ಗಿಂತ ಮೊದಲೇ ನಿಮ್ಮ ಹತ್ರ ಬರಬೇಕಾಗಿತ್ತು. ನೀನು ಬಂದಿರಲಿಲ್ಲಪ್ಪ, ಅದ್ರ ಕಥೆನೇ ಬರುತ್ತೆ. ಅಪ್ಪ ಏನಿಲ್ಲ, ನಾನು ಹಿಂಗೆ ಹೇಳ್ತೀನಿ, ನಾನು ತಿಂತೀನಿ ಕಕ್ಕ ಮಾಡ್ತೀನಿ. ಈಗ ನೀನು ಸುಮ್ಮನೆ 1-2 ನಿಮಿಷ ಹಂಗೆ ನಾನು ನೋಡ್ತಾ ಇದ್ರೆ ದೇವ್ರನ್ನ ದೃಷ್ಟಿಲಿ ಕಣ್ಣಲ್ಲಿ ಯಾರು ಓಡಾಡ್ತಾರೆ, ನಾನು ಏನು ಅಂಥದ್ದು ನಾನಂದ್ರೆ ಅಹಂಕಾರ, ಆದರೆ ಭಗವಂತ ಕೊಟ್ಟಂಥ ಶಕ್ತಿಲಿ ನಡೀತಾ ಇರ್ಬೋದು. ಈತ ಅಗೋರಿಯಂತೆ. ಅಮಾವಾಸ್ಯ ಹುಣ್ಣಿಮೆಗೆ ಈತನಿಗೆ ನರಮಾಂಸ ಬೇಕಂತೆ. ಭಾರತದಲ್ಲಿ ಇರೋ 8 ಅಗೋರಿಗಳಲ್ಲಿ ಈತನು ಒಬ್ಬನಂತೆ. ಈತನಿಗೆ ನರಮಾಂಸ ಒದಗಿಸೋಕೆ ವಿಕ್ಟೋರಿಯಾ ಆಸ್ಪತ್ರೆ ಜೊತೆ ಒಪ್ಪಂದ ಮಾಡಿಕೊಂಡಿದ್ದಾನಂತೆ. ಸರ್ಕಾರ ಕೂಡ ಇದಕ್ಕೆ ಒಪ್ಪಿಗೆ ಕೊಟ್ಟಿದೆಯಂತೆ. ನಮ್ಮ ಕಾಶಿ ಶಾಖಾ ಮಠದಿಂದ ವಿಕ್ಟೋರಿಯಾ ಆಸ್ಪತ್ರೆಗೆ ಹ್ಯಾಬಿನ್ ಬಾಡಿ ಅಂತ ಒಂದು ಅರ್ಜಿ ಕೊಟ್ಟರು. ಅರ್ಜಿ ಕೊಟ್ಟಿದ್ರಿಂದ ನಮ್ಮಲ್ಲಿ ಅಗೋರಿಗಳಲ್ಲಿ ನಾನು 17 ವರ್ಷಕ್ಕೆ ದೀಕ್ಷೆ ತಗೊಂಡು ನನಗೆ ಇವಾಗ 8 ವರ್ಷ ಆಯ್ತಾವೆ.
ಒಂದು 8 ಜನ ಅವರೆಲ್ಲಪ್ಪ ನಮ್ಮ ಅಗೋರಿಗಳು. ಹಾಸನದಲ್ಲಿ ಒಬ್ಬರವ್ರೆ, ಮಂಗಳೂರಲ್ಲಿ ಇಬ್ಬರವ್ರೆ, ಕುಂದಾಪುರದಲ್ಲಿ ಒಬ್ಬರವ್ರೆ, ಕೊತ್ತನೂರು ದಿಣ್ಣೆಯಲ್ಲಿ ಒಬ್ಬರವ್ರೆ, ನಾನು ಒಬ್ಬನಿದ್ದೀನಿ, ತಮಿಳ್ನಾಡಲ್ಲಿ ಒಬ್ಬರವ್ರೆ. ಮುಗಿಲು ಆಂಧ್ರದಲ್ಲಿ ಮುಗಿಲೇಶ್ವರ ಅಂತ ದೇವಸ್ಥಾನ ಇದೆ, ಶಿವನ ದೇವಸ್ಥಾನ. ಅಲ್ಲಿ ಮೇಲ್ಗಡೆ ಪಾರ್ವತಮ್ಮನ ದೇವಸ್ಥಾನ, ಅಲ್ಲೊಬ್ರೆ. 8 ಜನ ನಾವಿರೋದು ಈ ಕಡೆ ಹೊರಗಡೆ. 8 ಜನದಲ್ಲಿ ಅವ್ರೆಲ್ಲ ಏನು ಮಾಡ್ಕೊಳ್ಳೋದು ಗೊತ್ತಿಲ್ಲ. ನಮಗಂತೂ ಕಾಶಿ ಶಾಖ ಮಾಡ್ತಿಂದ ವಿಟೋರಿ ಆಸ್ಪತ್ರೆಗೆ ಒಂದು ಸರ್ಕಾರದಿಂದನೇ ಒಂದು ಅರ್ಜಿ ಮಾಡಿಸಿ ಇದು ಮಾಡೋರೆ, ಒಂದು ಲೈಸೆನ್ಸ್ ಥರ. ಅದರಲ್ಲಿ ಪ್ರತಿ ಅಮಾಸೆ ಹುಣ್ಣಿಮೆ ಪೌರ್ಣಮಿ, ನಾಳೆ ಅಮಾಸೆ ಅಂದರೆ ಇವತ್ತೇ ನಮಗೆ ಅದನ್ನು ತಿನ್ನಲೇಬೇಕು, ಶಿವಪ್ರಸಾದ ಅಂತ ನರ್ಮಾಂಸ ತಿನ್ನಲೇಬೇಕಾಗುತ್ತೆ ಕರ್ತವ್ಯ. ಅದನ್ನ ಕಳಿಸ್ತಾರೆ. ಆಂಧ್ರದಲ್ಲಿ ಪೆನುಗೊಂಡದಿಂದ ಅಲ್ಲಿಂದ ಈಚಲೆಯಿಂದ ಕಳಿಸ್ತಾರೆ ಬಂಗಿ. ಇದನ್ನು ಮಾತ್ರ ತಗೊಳ್ಳುವಂಥದ್ದು ಅಭ್ಯಾಸ ನಮಗೆ. ಆಗ ಜಾಸ್ತಿ ಅಮಾಸೆ ಹುಣ್ಣಿಮೆಗೆ ಜಾಸ್ತಿ ಜನ ಮಠವೆಲ್ಲ ಅದು ಗೊತ್ತಿರಲಿಲ್ಲ. ನಮ್ಮವರೇ ಯಾರೋ ಒಬ್ರಿಗೊಬ್ರಿಗೆ ಹೇಳಿ ಏನು ಮಾಡ್ತು ಅದು ಜಾಸ್ತಿ ಗೊತ್ತಾಗ್ಬಿಟ್ಟು ಸ್ವಾಮಿಗಳು ಹೆಣ ತಿಂತಾರೆ, ಅಲ್ಲಿಗೆ ಹೋಗ್ಬಾರ್ದು ನಂತರ ಅವರಲ್ಲೇ ಆದರೂ ಹಳೆ ಭಕ್ತರುಗಳು ಮಾತ್ರ ಬಿಡಲಿಲ್ಲ. ಈಗ ಕೆಲವೊಬ್ರು ಬಡವರು ಮಾತ್ರ ಆ ಥರ ಮಾಡಿ ಸ್ವಲ್ಪ ಸುಮ್ಮನೆ ಆಗೋದು. ಈಗ ನಾನು ಇದೀನಿ ಅಂತ ಗೊತ್ತಾಗಿದ್ದು ತುಂಬ ಜಾಸ್ತಿ ಇರ್ತಾಯಿದ್ರು. ಕೇಳಿಸಿಕೊಂಡ್ರಲ್ಲ ಈತನ ಮಹಿಮೆಯನ್ನು. ಈ ಕತೆ ಇಷ್ಟಕ್ಕೆ ಮುಗಿಯಲ್ಲ. ಇನ್ನೊಂದಷ್ಟು ರೋಚಕ ಮಾಹಿತಿಗಳನ್ನ ನಿಮ್ಮ ಮುಂದಿಡ್ತೀನಿ ಒಂದು ಬ್ರೇಕ್ ಆದಮೇಲೆ.